ಬನ್ನಿ ಇದೀಗ ನಾವು ನೇರವಾಗಿ ದರ್ಶನ್ ವಿಚಾರಕ್ಕೆ ಬರೋಣ. ದರ್ಶನ್ ಏನು ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಕೇಳ್ತಾ ಇರ್ತಾರೆ. ದರ್ಶನ್ ಅವರಿಗೆ ಫಿಟ್ನೆಸ್ ಫ್ರೀಕ್ ಅವರು. ಬೆಳಗ್ಗೆ 5 ಗಂಟೆಗೆ ಎದ್ದು ಆದಷ್ಟು ಬೇಗ ನಾನು ಫಿಟ್ನೆಸ್ ಎಲ್ಲ ಮಾಡಬೇಕು ಅಂತ, ಬಟ್ ಅಲ್ಲಿ ಆಗ್ತಾ ಇಲ್ಲ. ನನಗೆ ಸ್ವಲ್ಪ ಧ್ಯಾನ ಮಾಡೋದಕ್ಕೆ, ಯೋಗ ಎಕ್ಸಸೈಸ್ ಮಾಡೋದಕ್ಕೆ ಒಂದು ಕಡೆ ಒಳ್ಳೆ ಊಟ ಇಲ್ಲ. ಸೊ ದರ್ಶನ್ ಸ್ಟೋರಿ ಏನಾಗಿದೆ, ದರ್ಶನ್ ಏನು ಮಾಡ್ತಾ ಇದ್ದಾರೆ, ದರ್ಶನ್ ಅವರ ಅಪ್ಡೇಟ್ ಇಲ್ಲಿದೆ ನೋಡಿ. ಜೈಲಲ್ಲಿ ಇರೋ ದರ್ಶನ್ಗೆ ಆರೋಗ್ಯದ ಚಿಂತೆ. ಜೈಲಲ್ಲೇ ಜಿಮ್ ಮಾಡ್ತಾರ ಕೊಲೆ ಆರೋಪಿ. 3 ಹೊತ್ತು ಗುಂಡು ತುಂಡು ಪಾರ್ಟಿ ಮಾಡ್ತಿದ್ದ ದರ್ಶನ್ ತಮ್ಮ ದೇಹವನ್ನು ಫಿಟ್ ಆಗಿ ಇಟ್ಕೊಂಡು ಸದಾ ನಿಭಾಯಿಸ್ತಿದ್ರು. ಆದ್ರೆ ಅದ್ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆಗಿನಿಂದ ತಮ್ಮ ಆರೋಗ್ಯದ ಚಿಂತೆ ಹೆಚ್ಚಾಗಿದೆಯಂತೆ. ಹೀಗಾಗಿ ಜೈಲ್ನಲ್ಲೇ ಜಿಮ್ ಮಾಡೋಕೆ ದರ್ಶನ್ ಪ್ಲಾನ್ ಮಾಡ್ತಿದ್ದಾರಂತೆ. ಜಿಮ್ ಮಾಡೋಕೆ ಬೇಕಾದ ವಸ್ತುಗಳನ್ನ ತರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೈಲು ಸಿಬ್ಬಂದಿಗಳ ಜೊತೆ ಸೇರಿ ಕೊಠಡಿಗೆ ಬಂತ ಜಿಮ್ ವಸ್ತುಗಳು ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಪ್ರತಿದಿನ ದೇಹ ದಂಡಿಸಿ ಫಿಟ್ನೆಸ್ಗೆ ಆದ್ಯತೆ ಕೊಡುತ್ತಿದ್ದ ದರ್ಶನ್ಗೆ ಜೈಲೂಟ ಹಿಡಿಸದೆ 10 ಕೆಜಿ ತೂಕ ಕಡಿಮೆ ಆಗಿದ್ದಾರಂತೆ. ಹಾಗಾಗಿ ಕೆಲ ಜೈಲಿನ ಸಿಬ್ಬಂದಿಗಳ ಜೊತೆ ದರ್ಶನ್ ಮಾತನಾಡಿದ್ದಾರಂತೆ. ತನಗೆ ಬೇಕಾದ ಜಿಮ್ ವಸ್ತುಗಳನ್ನ ತರಿಸಿಕೊಂಡಿದ್ದಾರಂತೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲವೂ ಲಭ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಜೈಲಿನಲ್ಲಿ ರಾಜ್ಯಭಾರ ನಡೆಸ್ತಾ ಇರೋ ಕೆಲವು ರೌಡಿ ಶೀಟರ್ ಮೂಲಕ ದರ್ಶನ್ ಸಂಪರ್ಕ ಸಾಧಿಸುತ್ತಿದ್ದಾರಂತೆ. ಜೈಲಿನಲ್ಲಿ ಅಧಿಕಾರಿಗಳನ್ನ ಮೀರಿ ಮೆರಿತಾ ಇರೋ ರೌಡಿ ಶೀಟರ್ಗಳಿಂದ ಎಲ್ಲವೂ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿ SIT ವಿಚಾರಣೆಗೆ ಹಾಜರಾಗಿದ್ರು ದದ್ದಲ್. ಹಾಜರಾದ್ರು ಮತ್ತೆ ಎಸ್ಕೇಪ್. ದದ್ದಲ್ಗೆ ಇಡಿ ಹುಡುಕಾಟ ನಡೆಸ್ತಾ ಇದ್ರೆ ಇತ್ತ ಕೈ ಶಾಸಕ ಆ ದುಡ್ಡು ಬಂತಲ್ಲ ಅವತ್ತು, ಅದರಲ್ಲಿ ಜಾಗ ಖರೀದಿ ಮಾಡಿಬಿಟ್ಟಿದ್ದಾರೆ 4 ಎಕರೆ. ಇವ್ರು ಹೇಳ್ತಾ ಇದ್ರು ನನ್ನ ಹೆಸರು ಯಾವುದೂ ಇಲ್ಲ, ಮೊನ್ನೆ ಅವ್ರನ್ನ ಲೀಕ್ ಆಯಿತು, ನನ್ನ ಹೆಸರು ಇಲ್ಲಪ್ಪ ಅಂತ ಹೇಳಿದರು. DK ಶಿವಕುಮಾರ್ ಹೇಳಿದ್ರು, ನೋಡ್ರಿ ನಮ್ಮ ಸಚಿವರು ನಮ್ಮ ಶಾಸಕರು ಯಾರು ಇಲ್ಲ ಗೊತ್ತಾಯ್ತಲ್ಲ ತಂದ್ಬಿಟ್ಟು. ಈ 4 ಎಕರೆ ಎಲ್ಲಿಂದ? ಇತ್ತ ಕೈ ಶಾಸಕನಿಗೆ ಭೂಕಂಟಕ್ಕೆ ಎದುರಾಗೋದು ಫಿಕ್ಸ್ ಆಗಿದೆ. ಅದರ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿ ಬೇಕಾ? ಈ ಸ್ಟೋರಿ ನೋಡಿ. SIT ಮುಂದೆ ಹಾಜರಾಗಿದ್ದ ದದ್ದಲ್ ನಾಪತ್ತೆ. ಎಸ್ಕೇಪ್ ಆಗಿರೋ ಶಾಸಕನಿಗೆ ಇಡಿ ಹುಡುಕಾಟ. ದದ್ದಲ್ಗೆ 4 ಎಕರೆ 31 ಗುಂಟೆ ಜಮೀನು ಕಡ್ಡಕ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ತನಿಖೆ ಫುಲ್ ಆನ್ ಆಗಿದ್ದು ಕೈ ನಾಯಕರಿಗೆ ಡವಡವ ಶುರುವಾಗಿದೆ. ಈಗಾಗಲೇ ನಾಗೇಂದ್ರ ಅರೆಸ್ಟ್ ಆಗಿದ್ದು ನಿಗಮದ ಅಧ್ಯಕ್ಷ ದದ್ದಲ್ಗೆ ಹಗರಣದ ಉರುಳು ಸುತ್ತುಕೊಂಡಿದೆ. ವಾಲ್ಮೀಕಿ ನಿಗಮದಿಂದ ತೆಗೆದ ಹಣವನ್ನ ಎಲ್ಲಿಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ತನಿಖೆ ನಡೆಯುತ್ತಿರುವಾಗಲೇ ರಾಯಚೂರಿನಲ್ಲಿ ಜಮೀನು ಖರೀದಿ ಮಾಡಿರುವ ಮಾಹಿತಿ ಇಡಿಗೆ ಸಿಕ್ಕಿದೆ. ಇದು ಸಹಜವಾಗಿಯೇ ದದ್ದಲ್ಗೆ ಕಂಟಕವಾಗಿದೆ. ವಾಲ್ಮೀಕಿ ಹಗರಣ ಸಂಬಂಧ ದದ್ದಲ್ ಹಾಗೂ ಪಪ್ಪಣ್ಣ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಮೂಲೆ ಮೂಲೆ ಹುಡುಕಿ ಕೋಟ್ಯಾಂತರ ವ್ಯವಹಾರದ ದಾಖಲೆಗಳನ್ನು ಪತ್ತೆ ಮಾಡಿದ್ದಾರೆ. ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಸಿರವಾರ ತಾಲೂಕಿನ ಗಣದಿನಿ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಜಮೀನು ಭೂಮಿ ಖರೀದಿಸಿರುವುದು ಗೊತ್ತಾಗಿದೆ. ಶಾಸಕ ಬಸನಗೌಡ ದದ್ದಲ್ಗೆ 4 ಎಕರೆ 31 ಗುಂಟೆ ಜಮೀನು ಮಾರಿದ್ದ ಲಕ್ಷ್ಮೀದೇವಿಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಜಮೀನು ಮಾರಿ ಮನೆ ಖರೀದಿಸಿದ್ದ ಲಕ್ಷ್ಮೀದೇವಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ. ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಸಮನ್ಸ್ ನೀಡಿದೆ. ದಲಿತರ ಹಣಕ್ಕೆ ಕೈ ಹಾಕಿದ ಮಾಜಿ ಸಚಿವ ಹಣವನ್ನ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿರುವ ಅನುಮಾನ ಕೂಡ ವ್ಯಕ್ತವಾಗಿದ್ರೆ, ಈತ ಲೂಟಿ ಮಾಡಿದ ಹಣದಲ್ಲಿ ಮಗನ ಹೆಸರಲ್ಲಿ ದದ್ದಲ್ ಭೂಮಿ ಖರೀದಿಸಿರುವುದು ಗೊತ್ತಾಗಿದೆ. ಒಟ್ನಲ್ಲಿ ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ದಲಿತರ ದುಡ್ಡಲ್ಲಿ ಜನಪ್ರತಿನಿಧಿಗಳು ಎನಿಸಿಕೊಂಡಿರುವ ಇವರು ಮಜಾ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು
ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ. ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ. ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ 18 ಖಾತೆಗಳನ್ನು ತೆರೆಯಲಾಗಿತ್ತು. ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು. ಈ ಎಲ್ಲ ಅಂಶಗಳನ್ನು ಇಡಿ ದೃಢಪಡಿಸಿದೆ. ನಿಗಮದ 2 ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ, ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 1, ಖಾತೆ ಸಂಖ್ಯೆ 52141001659653 ವರ್ಗಾವಣೆಯಾಗಿದ್ದು 45 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ಅಕರ್ಡ್ ಬಿಸಿನೆಸ್ ಸರ್ವಿಸಸ್ 5,46,00,000. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ 4,47,00,000. ಸೆಲಿಯಂಟ್ ಮತ್ತು ಸರ್ವಿಸ್ ಟ್ರೈನಿಂಗ್ ಕನ್ಸಲ್ಟಿಂಗ್ 4,97,00,000. YM ಎಂಟರ್ಪ್ರೈಸಸ್ 4,98,00,000. ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ 5,12,00,000. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ 4,53,00,000. ಮೆಟಲಿಂಗ್ ಸಾಫ್ಟ್ವೇರ್ ಇಂಡಿಯಾ 5,10,00,000. ಮನು ಎಂಟರ್ಪ್ರೈಸಸ್ 5,01,00,000. ಪಿಫಿಮ್ಸ್ ಮ್ಯಾನೇಜ್ಮೆಂಟ್ 5,35,00,000. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 2, ಖಾತೆ ಸಂಖ್ಯೆ 03,44,01,000,000,007 ವರ್ಗಾವಣೆಯಾಗಿದ್ದು 50 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ವಿಜಿ ಬಿಸಿನೆಸ್ ಸೊಲ್ಯೂಷನ್ಸ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.